ತೇಜಸ್ವಿ ಸೂರ್ಯ ಗೆದ್ದಿರೋದು ಒಂದು ಸಲನೂ ನೋಡಿಲ್ಲ ನಾವು ಈ ಕಡೆಗೆ ಅಂತ MP ಇಟ್ಕೊಂಡು ನಾವೇನು ಮಾಡೋಣ ಇಲ್ಲಿ. ಕಾಂಗ್ರೆಸ್ ಅವತ್ತಿಂದ ಮಾಡಿರೋದು ನೋಡಿದ್ರೆ ನಮ್ಗೆ ಅದೇ ಬೆಸ್ಟ್ ಅನ್ಸುತ್ತೆ. ಡೈರೆಕ್ಟು CMಗೆ ಮೇಲ್ ಮಾಡಿದ್ದಾರೆ ಅಂದರೆ ನಮಗೆಲ್ಲ ಏನು ಪ್ರೊಟೆಕ್ಷನ್ ಇರುತ್ತೆ. ಸೌಮ್ಯ ರೆಡ್ಡಿ ಅವ್ರು ಬಂದರೆ ತೇಜಸ್ವಿ ಸೂರ್ಯಗಿಂತ 100 ಪಾಲು ಒಳ್ಳೇದು. ಸಾಯಂಕಾಲ ನಾವು ಪೂಜೆ ಮಾಡ್ತೀವಿ, ನಾವು ದೇವಸ್ಥಾನದಲ್ಲಿ ಗಂಟೆ ಬರ್ಸ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮಸೀದಿಗೆ ನುಗ್ಗಕ್ಕಾಗತ್ತಾ, ಇಲ್ಲ ಚರ್ಚಿಗೆ ನುಗ್ಗಕ್ಕಾಗತ್ತಾ? ಪ್ರಜಾಕೀಯ ಅವ್ರದೇ ಒಂಥರ ಪ್ಲಾನ್ ಇದೆ. ಅವರು ಹೇಳೋ ಥರ ಮಾಡೋದು ನಮ್ಮ ಇಂಡಿಯಾ ಅವ್ರ ಮೂವಿಯಲ್ಲಿ ಮಾಡೋದನ್ನ ಡೈರೆಕ್ಟಾಗಿ ಮಾಡೋಣ ಅಂತ ಇದ್ದಾರೆ. ಆಗಲೇ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಷ್ಟೇನೆ. ಇವಾಗ MP ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸೌತ್ ಬೆಂಗಳೂರು ಕಡೆ ಯಾರು ಬೆಂಬಲ ಇದೆ ಅಂತ ಅನ್ಸುತ್ತೆ ಸರ್? ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಕಾಂಗ್ರೆಸ್ ಅಥವಾ ಬಿಜೆಪಿನ? BJP ಅಂತ ಹೇಳೋದಕ್ಕೆ BJP ಹೋದ ಸಲ MP ಎಲೆಕ್ಷನ್ ಆದಮೇಲೆ ಇಲ್ಲಿ ತೇಜಸ್ವಿ ಸೂರ್ಯ ಗೆದ್ದಿರೋದು ಒಂದು ಸಲನೂ ನೋಡಿಲ್ಲ ನಾವು ಈ ಕಡೆಗೆ. ಏನು ಕೆಲಸ ಮಾಡ್ತಾಯಿದ್ದೀರಿ ಅಂತಂದರೆ ಇನ್ನೇನು ಅವ್ರನ್ನೇ ನೋಡಿಲ್ಲ ಅಂದರೆ ನೀವು ಕೆಲಸ ಮಾಡ್ತಾಯಿದ್ರೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ BTM ಕ್ಷೇತ್ರದಲ್ಲಿ ಬಂದ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು MLA ಇರೋದು, ಈಗ ಮಿನಿಸ್ಟರ್ ಆಗಿದ್ದಾರೆ. ಏನೇ ಕೆಲಸ ನಾವು ಬಯಸಬೇಕಾದ್ರೂ ಅವ್ರ ಮುಖಾಂತರನೇ ಕೇಳ್ಬೇಕು. ನಾವು ಕೆಲಸ ಮಾಡಿಕೊಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು. ಈಗ ಮಿನಿಸ್ಟರ್ ಆಗಿದ್ದಾರೆ, ಮುಜರಾಯಿ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ. ಅವ್ರ ಕಡೆಯಿಂದ ಕೆಲಸ ಆಗ್ತಿರೋದು. ಸಂಸದರ ಕಡೆಯಿಂದ ಏನು ಕೆಲಸ ಆಗಿದ್ದು ಗೊತ್ತಿಲ್ಲ, ಆಗಿಲ್ಲ. ನಾವು ಅವ್ರು ನೋಡಲಿಲ್ಲ. ಹೋದ ಸಲ MP ಎಲೆಕ್ಷನಲ್ಲಿ ನೋಡಿದ್ರೆ ಆಮೇಲೆ ನೋಡಿಲ್ಲ. ಈ ಕೋವಿಡ್ ಟೈಮಲ್ಲಿ ಒಂದು 300 ಕಿಟ್ಟೇನೋ ಕೊಟ್ಟರು ಇಲ್ಲಿ ಬಂದು. ಅದು ಬಿಟ್ಟರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಸುಮಾರು 56,000 ಜನಕ್ಕೆ ಊಟ ಕೊಟ್ಟರು. ಇಲ್ಲಿ ಒಂದು 50,000 ಕಿಟ್ ಕೊಟ್ಟರು. ಅವ್ರು ಕೊಟ್ಟಿದ್ದು ಬರೀ 300 ಕಿಟ್ ಕೊಟ್ಟರು ಅಂದ್ಬಿಟ್ಟು ಒಂದು ಅದು ಸರ್ಕಾರದಿಂದ ಬಂದಿದ್ದು ಕೊಟ್ಟೋಗಿದ್ದು. ಅವತ್ತಿನ ಇವತ್ತಿನ ಅವ್ರು ನೋಡಲೇ ಇಲ್ಲ ನಾವು. ಅಂಥ MP ಇಟ್ಕೊಂಡು ನಾವೇನು ಮಾಡೋಣ ಇಲ್ಲಿ? ಬಟ್ ಈ ಸರಿ MP ಎಲೆಕ್ಷನ್ಗೆ ಬಂದು ಅದೇ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ನಿಂತ್ಕೋತಾರೆ, ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಅವರು ಅಂತಾನೆ ಇರೋದು ಆಲ್ಮೋಸ್ಟ್. ಸೊ ಇವರಿಬ್ಬರಲ್ಲಿ ಯಾರಿಗೆ ನಿಮ್ ಬೆಂಬಲ ಇರುತ್ತೆ? ಯಾರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ? ಇವರಿಬ್ಬರಲ್ಲಿ ಯಾರು ಬೆಂಬಲ ಅಂತಂದರೆ, ಈಗ ಕಾಂಗ್ರೆಸ್ ಸರ್ಕಾರ ಅವತ್ತಿಂದ ಮಾಡ್ಕೊಂಡ್ಬಂದಿದೆ. ಸುಮಾರು 60 ವರ್ಷದಿಂದ 65 ವರ್ಷ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಅವತ್ತಿಂದ ಮಾಡಿರೋದು ನೋಡಿದ್ರೆ ನಮ್ಗೆ ಅದೇ ಬೆಸ್ಟ್ ಅನಿಸುತ್ತೆ. ಈ MP ನೋಡೋದಕ್ಕಿಂತಲೂ ಒಂದು ಹೊಸ MP ನೋಡಿದ್ರೆ ಒಳ್ಳೆಯದು. ಅದು ಕಾಂಗ್ರೆಸ್ಸಲ್ಲಿ ರಾಮಲಿಂಗಾರೆಡ್ಡಿ ಸುಮಾರು 40 ವರ್ಷದಿಂದ ಅಧಿಕಾರ ಮಾಡಿದ್ದಾರೆ. ಅವ್ರ ಅನುಭವ ಅವ್ರನ್ನ ನೋಡಿ ಇವ್ರ ಅನುಭವ ಇದೆ. ಇವರು 5 ವರ್ಷ MLA ಆಗಿದ್ದರು ಜಯನಗರ ಕ್ಷೇತ್ರದಲ್ಲಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಜನಕ್ಕೆ ಸ್ಪಂದಿಸ್ತಾರೆ. ಆಗಿರಬೇಕಾದ್ರೆ ಅವ್ರನ್ನ ಯಾಕೆ ನಾವು ಎಲೆಕ್ಟ್ ಮಾಡಬಾರ್ದು? ಅವ್ರನ್ನ ಯಾಕೆ ಗೆಲ್ಲಿಸಬಾರ್ದು? ಸೌಮ್ಯ ರೆಡ್ಡಿ ಅವ್ರು ಬಂದರೆ ತೇಜಸ್ವಿ ಸೂರ್ಯಗಿಂತ 100 ಪಾಲು ಒಳ್ಳೆಯದು ಅಂತ ನನ್ನ ಭಾವನೆ. ಅದೇ ಅವರು ಒಂದು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅಂತ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಸೌಮ್ಯ ರೆಡ್ಡಿಗೆ, ಅಥವಾ ಅವ್ರು ಇಂಡಿಪೆಂಡೆಂಟ್ ಕೂಡ ನಿಂತ್ಕೊಂಡು ಕೂಡ ನೀವು ಅವ್ರಿಗೆ ಸಪೋರ್ಟ್? ಇದು ನೋಡಿ, ಕೇಂದ್ರದ್ದು ಚುನಾವಣೆ ನಡೀತಾ ಇರೋದು, ನಮ್ಮ ದೇಶದ ಚುನಾವಣೆ. ಈ ಚುನಾವಣೆ ನಾವು ಪಕ್ಷ ನೋಡಬಾರ್ದು, ವ್ಯಕ್ತಿಗತವಾಗಿ ನೋಡಬೇಕು. ನೋಡಿ, ಇವತ್ತು ಮೋದಿ 10 ವರ್ಷ ಆಯಿತು ಎಲೆಕ್ಷನ್ ಇದು ದೇಶ ಆಳ ಸ್ಟಾರ್ಟ್ ಮಾಡಿ. ಮೋದಿ ಅನ್ನೋ ಒಂದು ವಿಷಯ ಬಿಟ್ಟರೆ 25 MP ನಮ್ಮ ಕರ್ನಾಟಕದಲ್ಲಿ. ಯಾವೊಬ್ಬ MP ನನ್ನ ವರ್ಚಸ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳೋ ಒಬ್ಬ MP ಇಲ್ಲ. ಹಾಗಿರಬೇಕಾದ್ರೆ ನಮ್ಮ ಕೈ ಸಿಗುವಂಥ ವ್ಯಕ್ತಿ, ನಮ್ಮ ಮುಂದೆ ಕೆಲಸ ಮಾಡೋವಂಥ ವ್ಯಕ್ತಿ ಹುಡುಕ್ಬೇಕಂತಂದ್ರೆ ನಾವು ಕಾಂಗ್ರೆಸ್ ಅವ್ರನ್ನೇ ಬಯಸಬೇಕು ಈಗಿನ ಇದರಲ್ಲಿ. ಯಾಕೆ ಅಂತಂದರೆ 25 ಜನ MP ಬರ ಪರಿಹಾರ ಬಂದಾಗ ಯಾರು ನಾನು ಕೆಲಸ ಮಾಡ್ತಾಯಿದ್ದೀನಿ ಬಂದು ಮಾಡಲಿಲ್ಲ. ಕೋವಿಡ್ ಟೈಮಲ್ಲಿ ನಾವು ಬಂದು ಕೆಲಸ ಮಾಡ್ತೀನಿ ಬಂದು ಮಾಡಲಿಲ್ಲ. ಈ ಜನಸಾಮಾನ್ಯರಿಗೆ ಪ್ರತಿಯೊಂದು ಇದು ವಸ್ತುಗಳು ಈ ಬೆಲೆ ಏರಿಕೆ ಆದಾಗ ನಾವು ಕಡಿಮೆ ಮಾಡ್ತೀರಿ, ನಾವು ಅವ್ರು ಸ್ಪಂದಿಸ್ತೀರಿ ಅಂದ್ಬಿಟ್ಟು ಯಾರೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದರೆ ನಮ್ದು ಏನು ಕೆಲಸ ನಡೀತಾರೆ ಅಲ್ಲಿ. ನಾವೊಬ್ಬರು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಕೇಳುವಂಥ ಧೈರ್ಯನೂ ಯಾರಿಗಿಲ್ಲ ನಮ್ಮ ಇಲ್ಲಿ ಕರ್ನಾಟಕದ ಸಂಸದರಿಗೆ. ಹಾಗಾಗಿ ಅವ್ರನ್ನ ಯಾರಕ್ಕೆ ನಾವು ಬಯಸಬೇಕು? ಕಾಂಗ್ರೆಸ್ ಅವ್ರನ್ನ ಬಯಸ್ತಾ ಇರೋ ಉದ್ದೇಶ ಇದು. ಒಂದು ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಒಳ್ಳೆ ವ್ಯಕ್ತಿಗೆ ಬರಬೇಕು, ನಮ್ಮ ಕೈ ಸಿಗುವಂಥ MP ಬೇಕು. ಹಾಗಾಗಿ ನಮ್ಮ BTM ಇದು ಬೆಂಗಳೂರು ಸೌತ್ ಕ್ಷೇತ್ರದಿಂದ ಸೌಮ್ಯ ರೆಡ್ಡಿ ಅವರೇ ಆಯ್ಕೆ ಆಗಬೇಕು, ಅವ್ರನ್ನೇ ಗೆಲ್ಲಿಸಬೇಕು ಅಂತ ನನ್ನ ಅಭಿಪ್ರಾಯ. ಜನರ ಅಭಿಪ್ರಾಯನೂ ಈಗ ಅದೇ ಇದೆ. ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಅವ್ರನ್ನೇ ಗೆಲ್ಲಿಸಬೇಕು ಅನ್ನೋ ಒಂದು 100ಕ್ಕೆ 100 ಜನಾಭಿಪ್ರಾಯ ಇದೆ ಅಂತ ನನ್ನ ಭಾವನೆ. ನಮ್ಮ ಬೆಂಬಲ ತೇಜಸ್ವಿಯಾಗೆ. ಯಾಕೆ ಅವರಿಗೇನೆ? ಅವ್ರ ಸ್ಪೀಚು ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಡೆವಲಪ್ಮೆಂಟ್ಗೆ ಮುಂದಕ್ಕೆ ಏನು ಮಾಡಬೇಕೋ ಅದನ್ನು ಇವಾಗ ನಾಳೆ ಏನು ಮಾಡಬೇಕೋ ಅದನ್ನು ಇವಾಗೇನೆ ರೆಡಿ ಮಾಡಿಕೊಂಡು ನಾಳೆಗೆ ಅದನ್ನು ತರ್ತಾ ಇದ್ದಾರೆ. ಇವಾಗ ಎಕ್ಸಾಂಪಲ್ ತೊಗೊಬೋದು. ಇವಾಗ ಮೊನ್ನೆ ರೀಸೆಂಟಾಗಿ CMಗೆ ಮೇಲ್ ಹಾಕಿದ್ದಾರೆ, 20 ಕೋಟಿ ಕೊಡಿ, ಇಲ್ಲಾಂದರೆ ನಿಮಗೆ ಬಾಂಬ್ ಹಾಕ್ತೀವಿ ಅಂದ್ಬಿಟ್ಟು. ಅದನ್ನು ಎಲ್ಲರಿಗೂ ಗೊತ್ತಿದೆ. ಡೈರೆಕ್ಟು CMಗೆ ಮೇಲ್ ಮಾಡಿದ್ದಾರೆ ಅಂದರೆ ನಮಗೆಲ್ಲ ಏನು ಪ್ರೊಟೆಕ್ಷನ್ ಇರುತ್ತೆ ಬೆಂಗಳೂರಲ್ಲಿ? ಇನ್ನು ಎಕ್ಸಾಂಪಲ್ ತೊಗೊಬೇಕಂದ್ರೆ ಮೊನ್ನೆ ಆಗಿರೋದು, ಮೊಬೈಲ್ ಅಂಗಡಿಗೆ ನುಗ್ಗಿ ಸಾಯಂಕಾಲ ಅವನು ಹನುಮಾನ್ ಚಾಲೀಸ್ ಹಾಕಿರೋದಕ್ಕೆ ನುಗ್ಗಿ ಆಫ್ ಮಾಡು, ನೀವೇನಕ್ಕೆ ಆಗ್ತಾ ಇದ್ದೀರಾ, ನಮ್ಮ ಟೈಮ್ ಇದು, ನಾವು ಇದು ಮಾಡಬೇಕು, ನಾವು ಕುರಾನ್ ಓದಬೇಕು
ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಅಂಗಡಿಗೆ ನುಗ್ಗು ಹೊಡೆಯೋದೇನಿದೆ? ಇವಾಗ ನಮ್ಮ ಇಂಡಿಯಾದಲ್ಲಿ 70% ನಾವು ಹಿಂದೂಗಳಿರೋದು, 30% ಅಲ್ಲಿ ಕ್ರಿಶ್ಚಿಯನ್ಸು ಇದ್ದಾರೆ, ಮತ್ತು ಮುಸ್ಲಿಮ್ಸರು ಇದ್ದಾರೆ, ಎಲ್ಲ ಕ್ಯಾಸ್ಟವರು ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಒಂದು ಕ್ಯಾಸ್ಟ್ ಇಲ್ಲ ಅನ್ನೋ ಒಂದು 30 ಕ್ಯಾಸ್ಟ್ ಮೇಲಿದೆ. ಈ ರಿಲಿಜಿಯನ್ 30 ರಿಲಿಜಿಯನ್ ಇದೆ, ಕ್ಯಾಸ್ಟ್ ಬಂದು 1000 ಕ್ಯಾಸ್ಟ್ ಇದೆ. ಒಬ್ಬೊಬ್ರು ಹಂಗೆದ್ರಂದ್ರೆ ಯಾರೂ ಇರೋಕ್ಕಾಗಲ್ಲ. ನಮ್ದೊಂಥರ ಇಂಡಿಯಾದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಇವಾಗ ಅದ್ರಲ್ಲಿ ಏನಕ್ಕೆ ಜಗಳಗಳ್ಬೇಕು? ಇವಾಗ ನಾವು ಹೋಗ್ಬಿಟ್ಟು ಅದ್ರ ಥರ ನಮ್ದು ಇವಾಗ ಸಾಯಂಕಾಲ ನಾವು ಪೂಜೆ ಮಾಡ್ತೀವಿ, ನಾವು ದೇವಸ್ಥಾನದಲ್ಲಿ ಗಂಟೆ ಬರ್ಸ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮಸೀದಿಗೆ ನುಗ್ಗಕ್ಕಾಗತ್ತಾ? ಇಲ್ಲ ಚರ್ಚಿಗೆ ನುಗ್ಗಕ್ಕಾಗತ್ತಾ? ಆಗಲ್ವಲ್ಲ. ಎಲ್ಲರೂ ಇವಾಗ ಅವ್ರು 20% 10% ಇರೋರು ಅಷ್ಟು ಮಾಡಿದಾಗ ನಾವು 70% ಇರೋರು ನಾವು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರೆ ಏನಾಗುತ್ತೆ ಇಂಡಿಯಾ? ಇವಾಗ ಸುಮ್ಮನೆ ಅದು ರಿಲಿಜಿಯನ್ ಮೇಲೆ ತಗೊಳೋದು ಬಿಟ್ಬಿಟ್ಟು ನಮ್ಮ ಕೆಲಸ ಏನಿದೆ ನಾವು ಮಾಡಿದಾಗ, ಪೊಲಿಟಿಕಲ್ ಕೆಲಸ ಅವ್ರದ್ದೇನಿದೆಯೋ ಅವ್ರು ಮಾಡಿದಾಗ ನಮಗೂ ಬೆನಿಫಿಟ್ ಆಗುತ್ತೆ, ಪ್ಲಸ್ ಇಂಡಿಯಾನು ಡೆವಲಪ್ಮೆಂಟ್ ಆಗುತ್ತೆ. ಅದು ಬಿಟ್ಬಿಟ್ಟು ಜಗಳ ಬಾಂಬ್ ಹಾಕ್ತೀನಿ ಅವ್ರ ಮೇಲೇ ಅವ್ರಿಗೆ ಏನು ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಡೈರೆಕ್ಟಾಗಿ ಮೇಲ್ ಮಾಡಿಬಿಟ್ಟು ಇವಾಗ ಇದು ಮಾಡ್ತಾ ಇದ್ದಾರೆ, ಇಷ್ಟು ಕೊಡಿ ಇಲ್ಲಾಂದರೆ ನಾವು ಬಾಂಬ್ ಹಾಕ್ತೀವಿ ಅಂದ್ಬಿಟ್ಟು. ಇವಾಗ ಏನು ನಮಗೆ ಪ್ರೊಟೆಕ್ಷನ್ ಇದೆ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೌಮ್ಯ ರೆಡ್ಡಿ ಅವ್ರಿಗೆ ಗೊತ್ತಾ ನಿಮ್ಗೆ ಏರಿಯಾಗ ಬಂದಿದಾರ? ನಾನು ಯಾವತ್ತೂ ಅವ್ರನ್ನ ಡೈರೆಕ್ಟಾಗಿ ನೋಡಿಲ್ಲ. ಅವ್ರ ಅಪ್ಪನ ನೋಡಿದ್ದೀನಿ, ಅವ್ರಿಗೆ ಗೊತ್ತು. ಅವ್ರ ಕಡೆಯಿಂದ ಯಾವ್ದಾದ್ರು ಕೆಲಸಗಳಾಗುತ್ತಾ ಆ ಕಡೆ? ಗೊತ್ತಿಲ್ಲ, ನಾನು ನೋಡಿಲ್ಲ. ಇವಾಗ ನಮಗೆ ಅವ್ರು ಮಾಡಿದ್ರೆ ನಮಗೆ ಗೊತ್ತಿದ್ರೆ ನಾವು ಹೇಳ್ಬೋದು. ಇವಾಗ ಅವ್ರು ಏನು ಮಾಡಿರ್ಬೋದೇನೋ, ಆಗಲೇ ನಮಗೆ ಗೊತ್ತಿಲ್ಲ. ಆ ಥರ ಯಾವುದು ತೋರಿಸ್ಕೊಂಡಿಲ್ಲ, ನಮ್ಗೆ ಗೊತ್ತಾಗೋ ಥರ ಆಗಿಲ್ಲ. ಇವಾಗ ಗೊತ್ತಾಗದೇ ಇರೋದನ್ನ ನಾನು ಗೊತ್ತಿರೋದನ್ನ ಗೊತ್ತಿದೆ ಅನ್ಬೋದು, ಇಲ್ಲಾಂದರೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅನ್ಬೋದು. ಸುಮ್ಮನೆ ಅವ್ರ ಮೇಲೆ ಇದು ಮಾಡೋದು ಬೇಕಾಗಿ ಇವಾಗ ನಮ್ಗೇನು ಬೇಕಾಗಿರೋದು ಮೇಯ್ನು, ನಮ್ಗೆ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ, ನಮಗೆ ಡೆವಲಪ್ಮೆಂಟ್ಗೆ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇದು ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನಕ್ಕೆ? ಅಂದ್ರೆ ನಿಮ್ ಬೆಂಬಲ ಒಂದು ಬಿಜೆಪಿಗೆನಾ? ಬಿಜೆಪಿ ಅಂತ ಬಿಜೆಪಿ ಅಂತಲ್ಲ, ಯಾವುದೇ ಸರ್ಕಾರ ಆಗಿದ್ರು ಅಷ್ಟೇನೆ, ಯಾರು ಒಳ್ಳೇದು ಮಾಡ್ತಾರೋ ಅದಕ್ಕೆ ನಮ್ಮ ಓಟ್ ಇರುತ್ತೆ. ಇವಾಗ ಬಿಜೆಪಿ ಅಂತಾನು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಅಂತಾನು ಮಾತಾಡ್ತಾ ಇಲ್ಲ, ಇವಾಗ JDS ಅಂತಾನು ನಾವು ಮಾತಾಡ್ತಾ ಇಲ್ಲ. ಇವಾಗ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಅವ್ರಿಗೆ ಹಾಕೋಣ. ಇವಾಗ ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ ತಗೊಳ್ಳೋಣ ಅಂದರೆ ಉಪೇಂದ್ರ ಅವ್ರು ಬರ್ತಾ ಇದ್ದಾರೆ, ಅವ್ರೂ ಒಳ್ಳೇದು ಮಾಡ್ತಾರೆ ಅಂದರೆ ಅವ್ರಿಗೂ ಹಾಕ್ತೀವಿ. ಇವಾಗ ಅವ್ರದ್ದೇ ಬೇರೆ ಪ್ಲ್ಯಾನ್ ಇದೆ, ಪ್ರಜಾಕೀಯ ಅವ್ರದ್ದೇ ಒಂಥರ ಪ್ಲ್ಯಾನ್ ಇದೆ. ಅವರು ಹೇಳೋ ಥರ ಮಾಡೋದು ನಮ್ಮ ಇಂಡಿಯಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಅವ್ರು ಮೂವಿಯಲ್ಲಿ ಮಾಡೋದನ್ನ ಡೈರೆಕ್ಟಾಗಿ ಮಾಡೋಣ ಅಂತ ಇದ್ದಾರೆ, ಆಗಲೇ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಷ್ಟೇ. ಅವ್ರಿಗೆ ಸಿಗೋ ಸಪೋರ್ಟ್ ಅವ್ರಿಗೆ ಸಿಕ್ತಂದ್ರೆ ನಮ್ಮ ಇಂಡಿಯಾನು ಬೇರೆ ಲೆವೆಲ್ಗೆ ಆಗುತ್ತೆ, ನಮ್ಮ ಇಂಡಿಯಾನು USA ಆಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.